ನಮಸ್ಕಾರ, ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರ್ಮಾಸ್ತ್ರ ಹೂಡಲು ಸಜ್ಜು. ಎಲೆಕ್ಷನ್ನಲ್ಲಿ ಕೈ ಕಟ್ಟಿ ಹಾಕಲು ಬಹುಸಂಖ್ಯಾತ ಅನುದಾನ ಬಾಣ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕೇಸರಿ ಪಡೆ ರೆಡಿ. ನಟ ದರ್ಶನ್ ಉಮಾಪತಿ ಮಧ್ಯೆ ಕಾಟೇರ ಕ್ವಾಟ್ಲೆ. ಟೈಟಲ್ ರಿಜಿಸ್ಟರ್ ಆಗಿದ್ದು ಉಮಾಪತಿ ಬ್ಯಾನರ್ನಲ್ಲಿ ಮತಗಜ ಕಾಟೇರ ಟೈಟಲ್ ಎಕ್ಸ್ಚೇಂಜ್ ಎಂದ ಸುರೇಶ್. ತ್ರಿಷಾಗೆ 25 ಲಕ್ಷ ನೀಡಿ ರೆಸಾರ್ಟ್ಗೆ ಕರೆತಂದಿದ್ರು. ಎಐಎಡಿಎಂಕೆ ಪಕ್ಷದೊಳಗಿನ ಗಲಾಟೆಗೆ ತ್ರಿಷಾ ಬಲಿ. ಅಸಹ್ಯಕರ ಹೇಳಿಕೆ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದ ನಟಿ. ಅಡುಗೆ ಮನೆ ಸಾಮ್ರಾಜ್ಯದಲ್ಲಿ ಈರುಳ್ಳಿ ದರ್ಬಾರ್. ಮಹಾರಾಷ್ಟ್ರದಲ್ಲಿ ಬೆಳ್ಳುಳ್ಳಿ ಪ್ರತಿ ಕೆಜಿಗೆ 600 ರೂಪಾಯಿ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದ್ದ ಬೆಳ್ಳುಳ್ಳಿ ರಾಯ. ದೆಹಲಿಯಲ್ಲಿ ಮುಂದುವರೆದ ಅನ್ನದಾತರ ಕಹಳೆ. ರೈತರ ಜೊತೆ 4ನೇ ಸುತ್ತಿನ ಮಾತುಕತೆ ಸಹ ವಿಫಲ. ಹರಿಯಾಣದ 7 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಬ್ಯಾನ್. ಅಬ್ಕಿ ಬಾರ್ ಸತ್ತೆ ಸೆ ಬಾರ್. ಮೋದಿ ಮತ್ತೊಮ್ಮೆ ಘೋಷಣೆಗೆ ಖರ್ಗೆ ಕೌಂಟರ್. ಪ್ರತಿ ಎಲೆಕ್ಷನ್ಗೂ ಮೊದಲು ಮೋಸ ವಂಚನೆ ಎಂದು ಕಿಡಿ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಕೈಗೆ ಜಯಭೇರಿ. ಪುಟ್ಟಣ್ಣ ಗೆಲುವಿನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಸ. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಎಂದು ವಿಶ್ವಾಸ. ಗಂಧದ ಗುಡಿಯ ಹಾಡಿನ ಮೂಲಕ ತಿವಿದ ಅಶೋಕ್. ಗಾಂಧಿ ಪರಿವಾರ ಮೆಚ್ಚಿಸಲು ಕರ್ನಾಟಕ ಹರಾಜು. ಕುರ್ಚಿಗಾಗಿ ಕನ್ನಡಿಗರ ಹಿತಾಸಕ್ತಿ ಬಲಿ ಎಂದು ಪೋಸ್ಟ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇಸಿಗೆ ಮುನ್ನವೇ ನೀರಿಗೆ ಹಾಹಾಕಾರ. ಎಚ್ಎನ್ ವ್ಯಾಲಿ ಶುದ್ಧೀಕರಣ ಮಾಡದೆ ವಿಷಪೂರಿತ ನೀರು. ಕುಡಿಯೋದಕ್ಕೆ, ವ್ಯವಸಾಯಕ್ಕೆ ಅಲ್ಲ ಎಂದು ಬೋರ್ಡ್. ಬಿಸಿಲ ಝಳಕ್ಕೆ ಗದಗದಲ್ಲಿ ನೀರಿಗೆ ತತ್ವಾರ. ಲಕ್ಷ್ಮೇಶ್ವರದ ಹಳ್ಳದಕೇರಿ ಓಣಿಯ ಜನರ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ. ಪುರಸಭೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ. ಲೋಕಸಭೆ ಎಲೆಕ್ಷನ್ ಒಳಗೆ ಮಹದಾಯಿ ಕ್ಲಿಯರ್ ಆಗಬೇಕು. ಇಲ್ಲದೆ ಹೋದಲ್ಲಿ ಎರಡೂ ರಾಜಕೀಯ ಪಕ್ಷಗಳಿಗೆ ಬಹಿಷ್ಕಾರ. ನವಲಗುಂದ ಕ್ಷೇತ್ರದಲ್ಲಿ ಕಾಲಿಡೋದಕ್ಕೆ ನಿರ್ಬಂಧದ ಎಚ್ಚರಿಕೆ. ಹೊಸಕೋಟೆ ನಗರದ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ತಾಯಿ ಜೊತೆ ರಸ್ತೆ ದಾಟುವಾಗ 5 ವರ್ಷದ ಮಗು ಸಾವು. ಗಾಯಗೊಂಡ ತಾಯಿ, ಇನ್ನೊಂದು ಮಗು ಆಸ್ಪತ್ರೆಗೆ ದಾಖಲು. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ. ಪುನೀತ್ ಎಂಬಾತನ ಮೇಲೆ ಹಲ್ಲೆ ನಡೆಸಿದ ಬಿಎಸ್ಪಿ ಮುಖಂಡ ಥಳಿಸಿ ಸ್ಥಳದಿಂದ ಪರಾರಿ. ಪೊಲೀಸ್ ಠಾಣೆಯಲ್ಲಿ ದೂರು. ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತ ಚಾಲಕ. ಹೊಸಕೋಟೆ ನಗರದ ಟೋಲ್ ಸಮೀಪ ನಂಜುಂಡಯ್ಯ ಆತ್ಮಹತ್ಯೆಗೆ ಯತ್ನ. ಚಾಲಕನನ್ನ ಸಮಾಧಾನ ಪಡಿಸಿದ ಪೊಲೀಸರು. ಧರ್ಮಸ್ಥಳಕ್ಕೆ ಹೋಗುತ್ತಿದ್ದ ಪ್ರವಾಸಿಗರ ಕಾರು ಪಲ್ಟಿ. ಕಂದಕಕ್ಕೆ ಬಿದ್ದ ಕಾರಿನ ಟೈರ್ಗಳನ್ನೇ ಕದ್ದ ಖದೀಮರು. ಚಾರ್ಮಾಡಿ ಘಾಟಿಯ ಬಣಕಲ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಜಿಲ್ಲಾಡಳಿತ ಅಣ್ಣ ತಮ್ಮಂದಿರ ಕೈಗೊಂಬೆ ಆಗಿದೆ. ಪಿಎಸ್ಐ ಅಮಾನತು ಮಾಡಿದ್ರೆ ಮರ್ಯಾದೆ ಹೋಗುತ್ತಾ? ಡಿಸಿಎಂ ವಿರುದ್ಧ ಗುಡುಗಿದ ವಕೀಲ ಸಂಘದ ಪರಿಷತ್ ಅಧ್ಯಕ್ಷ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅನುದಾನ ಮಂಜೂರು. ಎಸ್ಟಿ ಸಂಘದ ಹೆಸರಲ್ಲಿದ್ದ 20 ಲಕ್ಷ ಅನುದಾನ ದುರುಪಯೋಗ ಆರೋಪ. ಇಕ್ಕಟ್ಟಿಗೆ ಸಿಲುಕಿದ ಸಮಾಜದ ಮುಖಂಡರು. ಕಾಪು ತಾಲೂಕಿನ ಸಮುದ್ರ ತೀರದಲ್ಲಿ ಸತ್ಸಂಗ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ರವಿಶಂಕರ್ ಗುರೂಜಿ ಭೇಟಿ. ಕೋಟಿ ಗೀತಾ ಲೇಖನ ಯಜ್ಞದ ಬಗ್ಗೆ ತಿಳಿದ ಗುರೂಜಿ. ತೆಲಂಗಾಣದಲ್ಲಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಇಂಜಿನಿಯರ್. ಎಸಿಬಿ ಕೈಗೆ ತಗಲಾಕೊಂಡ ಜಗಜ್ಯೋತಿ ಕಣ್ಣೀರು. ನಿವಾಸದಲ್ಲಿ 65.50 ಲಕ್ಷ ನಗದು, 3.7 ಕೆಜಿ ಚಿನ್ನ ವಶಕ್ಕೆ.
ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ಗೆ ದುಬಾರಿ ಕಾರು ಗಿಫ್ಟ್. ಐಷಾರಾಮಿ ಕಾರು ಉಡುಗೊರೆಯಾಗಿ ನೀಡಿದ ಪುಟಿನ್. ಬಾಲಿಸ್ಟಿಕ್ ಕ್ಷಿಪಣಿಗಳ ಯಶಸ್ಸಿಗೆ ಬಹುಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.